ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ತುಂಬ ವಿಶೇಷವಾದ ಒಂದು ಮಾಸ ಅಂತಲೇ ಹೇಳಬಹುದು. ಅಂದರೆ ಕಾರ್ತಿಕ ಮಾಸ ಮುಗಿದ ಮೇಲೆ ನಮಗೆ ಮಾರ್ಗಶಿರ ಮಾಸ ಬಂದಿದೆ. ಅಂದರೆ ಪ್ರತಿಯೊಂದು ಮಾಸ ಕೂಡ ವಿಶೇಷತೆಗಳಿಂದ ಇರುತ್ತೆ. ಎಲ್ಲ ಮಾಸಗಳಲ್ಲೂ ಕೂಡ ನಾವು ಪೂಜೆ ವ್ರತಗಳನ್ನು ಮಾಡಿಕೊಳ್ಳೇಬೇಕು ಅಂತ ಏನೂ ಇಲ್ಲ. ಆದರೆ ನಾವು ದೇವರಿಗೆ ಹತ್ತಿರ ಆಗುವುದಕ್ಕೆ, ನಮ್ಮ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೊಳ್ಳೋದಕ್ಕೆ, ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಸುಖ ಶಾಂತಿ ಸಮೃದ್ಧಿಯಿಂದ ಇರೋದಕ್ಕೆ ನಾವು ಮಾಡುವಂಥ ಪೂಜೆಗಳು, ನಮ್ಮ ಮನಸ್ಸಿಗೆ ಕಷ್ಟ ಆದಾಗ ಅಥವಾ ನಮಗೆ ತುಂಬಾ ಒಂದು ಸಮಯ ಇದೆ, ಇಷ್ಟ ಆಗ್ತಾ ಇದೆ ಅಂತ ನಾವು ಭಕ್ತಿಯಿಂದ ಕೂಡ ಮಾಡುವಂಥದ್ದು ಇರುತ್ತೆ. ಆದರೆ ನೀವು ಯಾವುದೇ ರೀತಿಯಲ್ಲಿ ಮಾಡಿದ್ರೂ ಕೂಡ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ದೇವರ ಮೇಲೆ ತೋರಿಸುವಂಥ ಭಕ್ತಿ ಅಷ್ಟೇ ಸ್ನೇಹಿತರೆ. ನೀವು ಯಾವುದೇ ರೀತಿಯಲ್ಲಿ ಮಾಡಿಕೊಂಡ್ರೂ ಕೂಡ ನಾವು ಈ ಭಕ್ತಿಯನ್ನು ತೋರಿಸಿದಾಗ ಎಲ್ಲ ರೀತಿಯ ಸಮಸ್ಯೆಗಳು, ಒಳ್ಳೆಯವರಿಗೆ ಯಾಕೆ ಇಷ್ಟೊಂದು ಪರೀಕ್ಷೆಗಳು ಜಾಸ್ತಿ ಇರುತ್ತೆ ಅನ್ನೋದು ಕೂಡ ಕೆಲವೊಬ್ಬರು ಹೇಳ್ಕೊಳ್ತಾ ಇರ್ತಾರೆ. ಅಂದರೆ ನಾವು ಯಾರಿಗೂ ಕೂಡ ಗೊತ್ತೋ ಗೊತ್ತಿಲ್ಲದೆ ಕೂಡ ಒಬ್ರಿಗೆ ಮೋಸ ಮಾಡೋದಕ್ಕೆ ಹೋಗೋದಿಲ್ಲ, ಅನ್ಯಾಯ ಮಾಡೋದಿಲ್ಲ. ಆದರೆ ಎಲ್ಲ ರೀತಿಯಲ್ಲೂ ಕೂಡ ನಮಗೇನೆ ಕಷ್ಟ ಆಗ್ತಾ ಇದೆ ಅಂತ ಒಳ್ಳೆಯವರಿಗೆ ತಡೆದುಕೊಳ್ಳುವಷ್ಟು ಶಕ್ತಿ, ತಾಳ್ಮೆ, ಬಲ ಪ್ರತಿಯೊಂದು ಇರೋದ್ರಿಂದ ಇನ್ನಷ್ಟು ಅವರನ್ನು ಶಕ್ತಿವಂತರನ್ನಾಗಿ ಮಾಡುವಂಥ ಕೆಲಸ ಇದಾಗಿರುತ್ತೆ. ಅದಕ್ಕೆ ನಾವು ಅಷ್ಟು ತಾಳ್ಮೆಯಿಂದ ಇದ್ದಾಗ ನಾವು ಈ ಸಣ್ಣ ಪುಟ್ಟ ಸಮಸ್ಯೆಗಳು ಏನಿರುತ್ತೆ ಅದನ್ನೆಲ್ಲವೂ ಬಗೆಹರಿಸ್ಕೊಳ್ತಾ ಬಂದಾಗ ಎಷ್ಟೇ ದೊಡ್ಡ ಪ್ರಾಬ್ಲಮ್ ಬಂದರೂ ಕೂಡ ನಾವು ಭಯ ಪಡೋದಿಲ್ಲ. ಆ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಭಗವಂತನು, ಎಲ್ಲರೂ ಕೈ ಬಿಟ್ಟರೂ ಕೂಡ ಭಗವಂತನು ಕೈ ಬಿಡೋದಿಲ್ಲ, ನಮ್ಮ ಇಷ್ಟ ದೇವರು ಕೈ ಬಿಡೋದಿಲ್ಲ. ನಂಬಿಕೆಯಿಂದ ಮಾಡ್ಕೊಳ್ಬೇಕು. ದೀಪಾರಾಧನೆ ಅನ್ನುವಂಥದ್ದು ಮನುಷ್ಯನ ಅಂಧಕಾರವನ್ನು ಓಡಿಸುವಂಥದ್ದು. ಯಾವುದೇ ಧರ್ಮದವರಾಗಿರಬಹುದು ಸ್ನೇಹಿತರೆ, ಅವರವರ ಭಕ್ತಿಯನ್ನು ತೋರಿಸುವಂಥದ್ದು ದೀಪಾರಾಧನೆಯ ಮುಖಾಂತರ. ಅಂದರೆ ನಮ್ಮ ಅಂಧಕಾರವನ್ನು ಓಡಿಸುವಂಥದ್ದು, ನಮ್ಮ ಸಮಸ್ಯೆಗಳನ್ನು ದೂರ ಮಾಡಿ ಸುಖ ಸಂತೋಷ ಮನೆಯಲ್ಲಿ ಎಲ್ಲ ರೀತಿಯ ಐಶ್ವರ್ಯಗಳನ್ನು ಕೊಡೋದಕ್ಕೆ ಮಾರ್ಗಶಿರ ಮಾಸದ ಗುರುವಾರ, ಶುಕ್ರವಾರಗಳು ಲಕ್ಷ್ಮೀಯ ವಾರಗಳು ಸ್ನೇಹಿತರೆ. ಶ್ರೀ ಮಹಾವಿಷ್ಣುವೇ ತಿಳಿಸಿರುವಂಥ ಒಂದು ಅದ್ಭುತವಾದ ಮಾಸ. ಈ ಮಾಸದಲ್ಲಿ ಭಗವಂತನಿಗೆ ತುಂಬಾ ಹತ್ತಿರವಾಗುವಂಥ ಈ ಕೆಲಸಗಳನ್ನು, ದೀಪಾರಾಧನೆಯನ್ನು ನಾವು ಭಕ್ತಿಯಿಂದ ಮಾಡಿಕೊಂಡಾಗ ಶ್ರೀ ಮಹಾಲಕ್ಷ್ಮಿ ಸಮೇತ ನಮ್ಮ ಮನೆಯಲ್ಲಿ ಭಗವಂತನು ನೆಲೆಸಿರುವಂಥದ್ದಾಗುತ್ತೆ. ಏಕೆಂದರೆ ನಾವು ಅಂದ್ಕೊಳ್ತೀವಿ ಭಗವಂತನು ನಮಗೆ ಯಾಕಿಷ್ಟು ಪರೀಕ್ಷೆಗಳನ್ನು ಕೊಡ್ತಾ ಇರ್ತಾನೆ ಅಂತ. ಯಾವುದೇ ಕಷ್ಟ ಸಮಸ್ಯೆಗಳು ಬಂದರೂ ಕೂಡ ಕಲಿಯುಗದ ದೈವ ಅಂದರೆ ಶ್ರೀ ಮಹಾವಿಷ್ಣು, ನಾವು ಭಕ್ತಿಯಿಂದ ಈ ರೀತಿಯ ದೀಪಾರಾಧನೆ ಹಾಗೂ ಈ ಒಂದು ಕೆಲಸಗಳು ಯಾವುದೇ ರೀತಿಯಲ್ಲಿ ನಮ್ಮ ಕೈಯಲ್ಲಿ ಸಾಧ್ಯ ಆಗುತ್ತೆ, ದಾನ ಧರ್ಮ ಆಗಿರಬಹುದು, ಅವುಗಳನ್ನು ಮಾಡ್ತಾ ಬಂದಾಗ ಕಷ್ಟಗಳು ಪದೇ ಪದೇ ನಮಗೆ ಕಾಡೋದಿಲ್ಲ. ಈ ಒಂದು ದೀಪಾರಾಧನೆ ತಿಳಿಸ್ತಾ ಇದ್ದೀನಿ ನೋಡಿ. ಇದನ್ನು ಸಾಧ್ಯ ಆದರೆ ಗುರುವಾರ ಮಾಡಿಕೊಳ್ಳುವಂಥದ್ದೇ ಮಾಡಿ. ಏಕೆಂದರೆ ಗುರುವಾರ ಅನ್ನುವಂಥದ್ದು ತುಂಬ ಶಕ್ತಿ ಹೊಂದಿರುವಂಥದ್ದು. ಅದು ಮಾರ್ಗಶಿರ ಮಾಸದಲ್ಲಿ ಇನ್ನೂ ಜಾಸ್ತಿ ನಮ್ಮ ಕಷ್ಟಗಳನ್ನು ದೂರ ಮಾಡುವಂಥ ಕೆಲಸ ಮಾಡುತ್ತೆ. ಇದರಲ್ಲಿ ಹಾಕುವಂಥ ಒಂದೊಂದು ವಸ್ತುವಿಗೂ ಕೂಡ ಅದರದೇ ಆದಂಥ ಒಂದು ಶಕ್ತಿ ಇರುವುದರಿಂದ ನೀವು ಕಾಳುಮೆಣಸನ್ನು ತಗೊಳ್ಳಿ. ಸ್ವಲ್ಪ ಕಾಳುಮೆಣಸನ್ನು 3, 5 ಅಥವಾ 7, 9 ಈ ರೀತಿ ತಗೊಳ್ಬಹುದು. ಕಾಳುಮೆಣಸು ಯಾವಾಗಲೂ ಅಷ್ಟೇ ನಮ್ಮ ಮನೆಯ ಮೇಲೆ, ನಮ್ಮ ಮೇಲೆ ಶತ್ರುಗಳು ಏನೇ ಒಂದು ಮಾಡ್ಕೊಳ್ತಾ ಬಂದಿದ್ರು, ಅಂದರೆ ಕೆಟ್ಟದ್ದನ್ನು ಮಾಡ್ತಾ ಬಂದರೂ ಕೂಡ ಅದು ರಿವರ್ಸ್ ಆಗಿಬಿಡುತ್ತೆ. ದುಡ್ಡು ಕಾಸಿನ ಸಮಸ್ಯೆಗಳನ್ನು ಬಗೆಹರಿಸಿ ಧನಾಕರ್ಷಣೆ ಆಗುವಂಥ ಕೆಲಸ ಮಾಡುತ್ತೆ. ಅರಿಶಿಣ ಅನ್ನೋದು ಬಹಳ ಮುಖ್ಯವಾಗಿರುವಂಥ ಪಾತ್ರ ವಹಿಸುತ್ತೆ. ಗುರುಬಲವನ್ನು ಜಾಸ್ತಿ ಮಾಡುತ್ತೆ. ಗುರುಬಲ ಮನುಷ್ಯನಿಗೆ ಇದ್ದಾಗ ಮದುವೆ ಆಗುತ್ತೆ, ಕೆಲಸ ಸಿಗುತ್ತೆ, ದುಡ್ಡಿನ ಒಂದು ಸಮಸ್ಯೆಗಳು ಅನ್ನೋದು ಬಗೆಹರಿದು ಸುಖ ಸಂತೋಷ ಅನ್ನೋದು ಜಾಸ್ತಿ ಬರುತ್ತೆ. ನಾವು ಕೇಳಿಕೊಂಡಿರುವಂಥ ಯಾವುದೇ ರೀತಿಯ ಕೋರಿಕೆಗಳಾಗಿರಬಹುದು ನೆರವೇರುವಂಥ ಎಲ್ಲ ಸಾಧ್ಯತೆಗಳು ಇರುತ್ತೆ. ಅದಕ್ಕೋಸ್ಕರ
ಮನುಷ್ಯನಿಗೆ ಮುಖ್ಯವಾಗಿ ಗುರುಬಲ ಇರಲೇಬೇಕು. ಗುರುಬಲವನ್ನು ಸ್ವಲ್ಪ ನೀವು ತಗೊಳ್ಳೇಬೇಕು ಸ್ನೇಹಿತರೆ. ಇನ್ನು ಅರಿಶಿನವನ್ನು ಹಾಕಿರ್ತೀರಲ್ವ, ಸ್ವಲ್ಪ ನೀವೇನು ಮಾಡಬೇಕು ಅಂದರೆ ಇದರಲ್ಲಿ ಸಕ್ಕರೆಯನ್ನು ಹಾಕಬೇಕು. ಸಕ್ಕರೆ ಅನ್ನುವಂಥದ್ದು ನಮ್ಮ ಕಹಿ ಘಟನೆಗಳು, ಕಹಿ ವಿಚಾರಗಳು, ಕಷ್ಟ ಸಮಸ್ಯೆ ಬಾಧೆಗಳನ್ನು ತೊಲಗಿಸಿ ಸುಖ ಸಂತೋಷ ಅನ್ನುವಂಥದ್ದನ್ನು ಕೊಡುವಂಥ ಕೆಲಸ ಇದು ಮಾಡುತ್ತೆ. ಅದಕ್ಕೆ ಯಾವಾಗಲೂ ಅಷ್ಟೇ ದುಡ್ಡು ಕಾಸು ಹಾಗೂ ಶುಕ್ರನ ಆಶೀರ್ವಾದ ನಾವು ಪಡ್ಕೊಳ್ಳೋದಕ್ಕೂ ಕೂಡ ಸಕ್ಕರೆ ಅನ್ನುವಂಥದ್ದು ಬಹಳ ಒಳ್ಳೆ ಕೆಲಸ ಮಾಡುತ್ತೆ. ಸ್ವಲ್ಪ ನೀವು ಇದನ್ನು ಕೂಡ ಹಾಕ್ಕೊಂಡಾಗ ಸಕ್ಕರೆಯನ್ನು ನಾವು ಯಾವಾಗಲೂ ನೀವು ತಿಳ್ಕೊಳ್ಳಿ, ಇರುವೆಗಳ ಗೂಡು ಎಲ್ಲಿರುತ್ತೆ ನೋಡಿ, ಅವುಗಳಿಗೆ ನಾವು ಸಕ್ಕರೆಯನ್ನು ಹಾಗೂ ಅಕ್ಕಿ ನುಚ್ಚು ಈ ರೀತಿ ಚಿಕ್ಕ ಚಿಕ್ಕದಾಗಿ ಸಿಹಿ ಪದಾರ್ಥಗಳನ್ನು ಆಗ್ತಾ ಬಂದಾಗ ನಮ್ಮ ದೊಡ್ಡ ದೊಡ್ಡ ಸಮಸ್ಯೆಗಳು ಕೂಡ ಬಗೆಹರಿದು ನಾವು ಎಲ್ಲ ರೀತಿಯಲ್ಲೂ ಕೂಡ ಯಾವುದೂ ನಮಗೆ ಕೊರತೆ ಅನ್ನೋದಿರುತ್ತೆ ನೋಡಿ ನಮ್ಮ ಮನಸ್ಸಲ್ಲಿ, ನಮ್ಮ ಜೀವನದಲ್ಲಿ, ಅದನ್ನು ತೀರಿಸುವಂಥ ಕೆಲಸ ಮಾಡುತ್ತೆ. ಅದಕ್ಕೆ ಗೊತ್ತಿರುವಂಥವರು ಯಾರಾದರೂ ನೀವು ನೋಡಿ ಇರುವೆಗಳಿಗೆ ಆಹಾರವನ್ನು ಕೊಡ್ತಾ ಬರ್ತಾ ಇರ್ತಾರೆ. ಅಂದರೆ ಸಕಲ ಜೀವರಾಶಿಗಳಿಗೂ ಕೂಡ ಬದುಕುವಂಥದ್ದು ಇರುವುದರಿಂದ ನಾವುಗಳು ಮನುಷ್ಯ ಅನ್ನುವಂಥ ಜೀವರಾಶಿಗೆ ತುಂಬಾ ಒಂದು ಎಲ್ಲ ರೀತಿಯಾದಂಥ ಸೌಕರ್ಯ ಅನ್ನೋದು ಇರುತ್ತೆ. ನಾವುಗಳು ಎಲ್ಲ ಪಕ್ಷಿ ಪ್ರಾಣಿಗಳಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಆಹಾರವನ್ನು ಕೊಡ್ತಾ ಬಂದಾಗ ನಮಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಇರೋದಿಲ್ಲ. ಮನೆಯಲ್ಲಿ ದರಿದ್ರ ಅನ್ನೋದು ಇರೋದಿಲ್ಲ. ನಾವುಗಳು ಸಾಕಷ್ಟು ಕೆಲವೊಂದು ಬಾರಿ ಏನಾಗ್ಬಿಡ್ತೀವಿ, ಸ್ವಾರ್ಥಿಗಳಾಗ್ಬಿಡ್ತೀವಿ. ನಾವು ನಮ್ಮ ಜೀವನ ನಮ್ಮದು ಇಷ್ಟೇ ಅಂತ ಅಂದ್ಕೊಂಡ್ಬಿಡ್ತೀವಿ. ಆದರೆ ಆ ಥರ ಮಾಡೋದಕ್ಕೆ ಹೋಗ್ಬಾರ್ದು. ಇವುಗಳನ್ನು ನೀವು ಪ್ರಯತ್ನಿಸಿ ಇದನ್ನು ಮಾಡ್ಕೊಂಡು ನೋಡಿ ಯಾವ ಥರ ಇರುತ್ತೆ, ನಿಮಗೇನೆ ಸ್ಪಷ್ಟತೆ ಅನ್ನೋದು ಬಂದುಬಿಡುತ್ತೆ. ಅಂದರೆ ಈ ದೀಪಕ್ಕೆ ಈಗ ತಿಳಿಸಿದಂಥ ಎಲ್ಲ ವಸ್ತುಗಳನ್ನು ಕೂಡ ನೀವು ಸಂಜೆ ದೀಪಾರಾಧನೆ ಮಾಡ್ತೀರಲ್ವ, ಆ ಸಮಯಕ್ಕೆ ಇವುಗಳನ್ನು ಹಾಕಿ ನಿಮ್ಮ ಮನಸ್ಸಲ್ಲಿರುವಂಥ ಕೋರಿಕೆಗಳನ್ನು ಕೇಳ್ಕೊಳ್ಳಿ. ಈ ವಸ್ತುಗಳೆಲ್ಲವೂ ಏನಾಗುತ್ತೆ ಅಂದರೆ ದೀಪ ಹಚ್ಚಿದಾಗ ಪ್ರತಿ ಮೂಲೆ ಮೂಲೆಯಲ್ಲೂ ಕೂಡ ನಕಾರಾತ್ಮಕ ಶಕ್ತಿಗಳನ್ನು ಎಳೆದು ಹೊರಗಡೆ ಹಾಕುವಂಥ ಕೆಲಸ ಮಾಡುತ್ತೆ. ಅದಕ್ಕೆ ದೀಪಾರಾಧನೆಗೆ ಅಷ್ಟೊಂದು ಶಕ್ತಿ ಅನ್ನೋದು ಇರುವಂಥದ್ದು ಸ್ನೇಹಿತರೆ. ಮತ್ತು ದೀಪಾರಾಧನೆ ಏನೋ ಮಾಡ್ತೀವಿ, ನಮಗೆ ಎಲ್ಲ ರೀತಿಯಾದಂಥ ಪೂಜೆಗಳನ್ನು ಕೂಡ ನಾವು ಮಾಡ್ಕೊಳ್ತೀವಿ, ನಮಗೆ ಯಾಕೋ ಒಳ್ಳೆಯದೇ ಆಗ್ತಾ ಇಲ್ಲ ಅಂತ ಕೆಲವೊಬ್ಬರಿಗೆ ಅನಿಸ್ತಾ ಇರುತ್ತೆ. ಆದರೆ ನಮಗೆ ಗೊತ್ತೋ ಗೊತ್ತಿಲ್ಲದೋ ಈ ಸಣ್ಣ ತಪ್ಪನ್ನು ಮಾಡ್ತಾ ಇರ್ತೀವಿ. ಅದನ್ನು ಸರಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರಬಹುದು. ದೀಪಾರಾಧನೆ ಏನೋ ಇಷ್ಟು ವಸ್ತುಗಳನ್ನು ಹಾಕಿ ದೀಪ ಹಚ್ತೀವಿ, ಮಾರನೆಯ ದಿನ ಬತ್ತಿ ಸಮೇತ ಈ ವಸ್ತುಗಳನ್ನು ತೆಗೆದು ಬಿಡಬೇಕು. ತೆಗೆದು ಯಾರು ತುಳಿದೇ ಇರುವ ಗಿಡಗಳ ಹತ್ರ ಹಾಕಿ ಬಂದಾಗ ಮಾತ್ರ ನಮ್ಮ ಕೆಲಸ, ನಾವು ಕೇಳಿದಂಥ ಕೋರಿಕೆ ಅಥವಾ ಸಮಸ್ಯೆ ಬಗೆಹರಿಯುವಂಥದ್ದಾಗುತ್ತೆ. ಇಷ್ಟನ್ನು ಮಾಡಿಕೊಳ್ಳಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.